ಅಕ್ಕ ಅಕ್ಕ ಏಯ್ ನಡಿ ಆಸಿಕೆ ನಮ್ಮ ಮನೆಗೆ ಯಾಕೆ ಬಂದಿದ್ದೀ? ಫಸ್ಟ್ ಆಸಿಕ್ ಮಾಡಿ ನಮ್ಮ ಅಕ್ಕನ ಜೊತೆ ಮಾತಾಡಬೇಕು ನಾನು. ನಮ್ಮ ಅಕ್ಕಂತಾಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಮ್ಮ ಅಕ್ಕಂತ ಮಾತಾಡೋಕ್ಕೆ ಬಂದಿದ್ದೀನಿ. ಅಕ್ಕ ಅಕ್ಕ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿ ಇನ್ನು ಯಾಕೆ ಮಾತಾಡೋದೈತೆ? ಎಲ್ಲ ಹಾಳು ಮಾಡಿದ್ಯಾ? ನಿನ್ನ ಕಾಲದಾಗೆ ನೀನು ಬಂದು ಇಲ್ಲಿ ಸೇರ್ಕೊಂಡು ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕದಲ್ಲ ಇಲ್ಲ ಹುಡಿ. ಹೋಗಿ ಆಸಿಕ್ಕಿ ಇನ್ನು ಅಕ್ಕನ ಮಾತಾಡಿಸ್ತೀನಿ ಅಂತ ಬಂದವಳು. ಅಕ್ಕ ಅಕ್ಕ ಬಾರೆ ನಿನ್ನ ಜೊತೆ ಮಾತಾಡಬೇಕು ನಾನು. ಏನು ಮಾತಾಡಬೇಕು? ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿ ತಿರುಗಿ ಯಾಕೆ ನಮ್ಮ ಮನೆ ಬಾಗಿಲಿಗೆ ಬಂದಿದೀಯಾ? ನೋಡಿ ಆಸಿಕೆ ಆಸಿಕೆ ಹೋದರೆ ಚೆನ್ನಾಗೈತೆ ನೋಡಿ. ಥೂ ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗುತ್ತೆ. ಇನ್ನು ಯಾವ ಮಕ್ಕ ಇಕ್ಕೊಂಡು ನಮ್ಮ ಊರಕ್ಕೆ ಬಂದಿದೀಯ ನೀನು? ಮೋಸ ಮಾಡಿ ಹೋಗಿ ನಮ್ಮ ಮನೆಯಾಗೆ ಸೇರ್ಕೊಂಡು ಮೋಸ ಮಾಡ್ದಲ್ಲೇ ನೀನು ಯಾಕೆ ಬಂದಿದೀಯ ತಿರ್ಗ? ಏನು ಕೆಲಸನೇ ನಿನಗೆ? ಏನು ಕೆಲಸ ಅಂತ? ಏಯ್ ಯಾಕೆ ಬಂದೈತೆ ನಮ್ಮ ಮನೆಗೆ ಕಳ್ಸಿ ಅಷ್ಟು ಕೇಳ್ತೀನಿ. ಅದನ್ನೇ ಹೇಳ್ತಾ ಇದ್ದೀನಿ ಕಣಪ್ಪ. ಇತ್ಲ ಬರಜ್ಜೆ ನೀನು, ನಾನು ಹೇಳ್ತೀನಿ ಯಾಕೆ ಬಂದಿದೀಯ ನೀನು, ಯಾಕೆ ಬಂದಿದೀಯ ಅಂತ. ಅಲ್ಲ ಕ್ಷಮಿಸ್ಬಿಡು ಅಕ್ಕ, ಕ್ಷಮಿಸ್ಬಿಡು, ಬೇಜಾರ ಮಾಡ್ಕೋಬೇಡ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕಂತ ಬಂದಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡು, ಬೇಜಾರ ಮಾಡ್ಕೋಬೇಡ ಪ್ಲೀಸ್. ಬೇಜಾರ ಮಾಡ್ಕೋಬೇಡ ಕಣೆ ಅಕ್ಕ, ಬೇಜಾರ ಮಾಡ್ಕೋಬೇಡ. ಇದೊಂದು ಸತಿ ಕ್ಷಮಿಸ್ಬಿಡು. ಇವಾಗ ಏನೋ ಮಾತಾಡಬೇಕಾಗಿತ್ತು, ಅದೇ ಬಂದೆ. ನಾವಿವಾಗ ಇಬ್ಬರು ಒಂದಾದರೆ ಮಾತ್ರ, ಇಬ್ಬರು ಒಂದಾಗಲಿಲ್ಲ ಅಂತಂದರೆ ಅಷ್ಟೇ. ಇವಾಗ ನಮಗೆ ಒಂದಿಟ್ಟು ಹೆಂಗೆ ಆಸ್ತಿನಾದರೂ ಸಿಗುತ್ತೆ ಅಂತ. ಏನು ಮಾಡೋಣ? ಇವಾಗ ನಮಗೇನು ಇಲ್ಲವಲ್ಲ, ನಿನಗೂ ಏನೂ ಇಲ್ಲ. ಇವಾಗ ನಮ್ಮ ಅಣ್ಣಯ್ಯ ಹೊಲ ಹೆಸ್ರಿಗೆ ಮಾಡಿಸ್ಕೊಂತ ಇದ್ದಾನಂತೆ. ಅದಕ್ಕೇ ಫೋನ್ ಮಾಡಿದ್ದ ನನಗೆ, ರಂಗು ಈ ಥರ ಮಾಡಿಸ್ಕೊಂತೀವಿ ಅಂತ. ಅದಕ್ಕೆ ಇವಾಗ ನಾವು ಹೆಂಗೋ ಕೇಳಿದ್ರೆ ನಮಗೂ ಭಾಗ ಬರುತ್ತಲ್ಲ ಅಂತ. ಎಲ್ಲಿ ನೋಡಿದ್ರು ಬರೀ ಆಸ್ತಿ 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 ಅಂತ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ ನಿಮಗೆ. ನನಗೇನು ಫೋನ್ ಮಾಡಿಲ್ಲ ನಮ್ಮ ಅಣ್ಣಯ್ಯ. ನೀನು ಮಾಡಿದಾನೆ. ನನಗೆ ಮಾಡ್ದಾಗ ನಾನು ಮಾತಾಡ್ತೀನಿ. ನನಗೇನು ಮಾತಾಡ್ಬೇಕಂಬದು ನನಗೆ ಗೊತ್ತೈತಿ. ನೀನೇನು ಹೇಳಬೇಡಕ್ಕಾಗಿಲ್ಲ ಇಲ್ಲಿ. ನಡಿ ಆಸಿಕೆ ಸುಮ್ಮನೆ. ಆಸಿಕೆ ಹೋದ್ರೆ ಚೆನ್ನಾಗೈತೆ. ನೀನು ಏನಾದರೂ ಮಾತಾಡ್ಬಿಟ್ಟಿದೀಯ ಅಂದ್ರೆ ನೋಡು. ಏನಂಗೆ ಇವಳು ಮಾತಾಡ್ತಾಳೆ ಅನ್ಬೇಡ. ಹಂಗೆ ಮಾತಾಡಲ್ಲ. ಇಲ್ಲೆಲ್ಲ ಹೊಸ್ಕೊಂಡು ಇಲ್ಲಿ ಬಂದು ಸೇರ್ಕೆಮಕ್ಕೆ ನೋಡ್ತಾ ಇದೀಯಾ? ಹೋಗಿ ಆಸಿಕೆ, ಆಸಿಕೆ ನಮ್ಮ ಮನೆ ಬಾಗ್ಲಕ್ಕೆ ಬರಬೇಡ ನೀನು. ಇನ್ನು ಯಾವ ಮಕ್ಕ ಇಕ್ಕೊಂಡು ಬತ್ತೀಯ? ನಿನ್ನಿಂದನ ನಮ್ಮ ಮನೆ ಹಾಳಾಗೋಯ್ತು. ಹೋಗಿ ಆಸಿಕೆ. ಅಕ್ಕ ಕೊಡ್ತೀನಿ ಕಣೆ, ನೀನು ದುಡ್ಡ ನಾನು ಖಂಡಿತ ಕೊಡ್ತೀನಿ. ಖಂಡಿತ ಅಂದರೆ ಖಂಡಿತ ಕೊಡ್ತೀನಿ. ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲೋಡು ಅಣ್ಣಯ್ಯ ನನಗೆ ಫೋನ್ ಮಾಡಿದ್ನ, ಹಿಂಗೆ ಹೇಳ್ದ. ಅದಕ್ಕೇ ಏನು ಅಷ್ಟೊಂದು ಹೊಲ ಐತೆ ಕೊಡ್ಲೇಳು, ಅದನ್ನ ಹೊಲನ ಬೇಕಾದ್ರೆ ನಿನಗೆ ಬಿಡ್ಕೊಡ್ತೀನಿ. ಇವಾಗ ನಾನು ದುಡ್ಡೆಲ್ಲ ತಗೊಂಬಂದಿದ್ದೀನಲ್ಲ, ಆ ದುಡ್ಡ ಅದಕ್ಕೇ ಇಬ್ರಿಗೂ ಭಾಗ ಕೊಡ್ತಾರೆ. ಭಾಗ ಕೊಟ್ಟರೆ ಅವಾಗ ನಿನಗೆ ಬಿಟ್ಕೊಡ್ತೀನಿ ಕಣೆ ಅಕ್ಕ. ನಿಮಗೆ ಆಗುತ್ತೆ ಅದೆಲ್ಲನ. ನೀವು ಅದನ್ನು ಮಾರ್ಕೊಂಬಂದು ಇಲ್ಲೆಲ್ಲನ ತಗೋಬೋದು. ಅದಕ್ಕೇ ನೀನು ಮಾಡಿರೋ ಅನ್ಯಾಯಕ್ಕೆ, ನೀನು ಮಾಡಿರೋ ಮೋಸಕ್ಕೆ ನಾನು ಈ ಥರ ಡಿಸೈಡ್ ಮಾಡಿದ್ದೀನಿ. ನಿನಗೆ ಇಲ್ಲಿ ಬಿಟ್ಕೊಡೋಣ ಊರಾಗೆ ಅಂತ. ಇವಾಗ ಅವ್ನು ಕೇಳಿದ್ರೆ ಹೆಂಗಲ್ಲ ಅಂದ್ರೂ 2 ಎಕರೆ ಹೊಲ ಆದರೂ ಕೊಡ್ತಾನೆ. ಇಲ್ಲಪ್ಪ 2 ಎಕರೆ ಹೊಲ ಕೊಟ್ಟರೆ ನಾವು ಸೈನ್ ಹಾಕೋದು ಅಂತ ಹೇಳಿದರೆ ಕೊಡ್ತಾನೆ. 2 ಎಕರೆನೂ ನಿನಗೆ ಬಿಟ್ಕೊಡ್ತೀನಿ ಕಣೆ ಅಕ್ಕ. ನಾನು ನನಗೇನು ಇನ್ನೂ ಮಾತಾಡಿಲ್ಲ, ನಮ್ಮ ಅಣ್ಣ ಇನ್ನೂ ಬಂದಿಲ್ಲ. ನಮ್ಮ ಅಣ್ಣ ಬಂದ ಮೇಲೆ ನಾನು ಮಾತಾಡ್ತೀನಿ. ನೀನು ಇಲ್ಲದ ನಾಟಕ ಆಡ್ಕೊಂಬರ್ಬೇಡ. ಬಿಟ್ಕೊಡ್ಮಂತ ಹೋಗು. ಯಾರು ಇಚ್ಕಾಗಿ ಬಿಟ್ಕೊಡ್ತೀಯ? ನನ್ನ ದುಡ್ಡು ಒಡವೆ ಎಲ್ಲ ಓದ್ಕೊಂಡು ಹೋಗಿದ್ಯಾ, ಬಿಟ್ಕೊಡ್ತೀಯ. ಅದೇ ಮತ್ತೆ ಅಕ್ಕ ತಂಗಿಯರ ಮೇಲೆ ಒಂದು ಜಗಳ ಏನಾರ ಒಂದು ಮುನ್ಸು ಗೊತ್ತಿರ್ತವೆ. ಬಿಟ್ಕೊಡ್ತೀನಿ, ಚೆನ್ನಾಗಾಗನ್ ಬಿಡು ಅಂತ. 2 ಎಕರೆ ಹೊಲ ಕೊಡ್ತಾನೆ ಹೆಣ್ಮಕ್ಳಿಗೆ. ಅವನು ಇನ್ನಿದ್ದಿತ್ತ ಅಂತಾನೆ. ಇವಾಗ ನಮ್ಮಪ್ಪ ಇರೋ ಬಾಗುದ್ದೇನೈತೆ ಅದನ್ನು ಕೊಡ್ತಾನೆ ನಮಗೆ. ಕರ್ದಂತೂ ಕಳಿಸಲ್ಲ, ಏನು ಮಾಡಲ್ಲ, ಏನಿಲ್ಲ. ಅದನ್ನಾದರೂ ಕೊಡ್ತಾನೆ. 2 ಎಕರೆ ಹೊಲ ತಗೊಂಡ್ರೆ ಅದನ್ನ ನಿನಗೆ ಬಿಟ್ಕೊಡ್ತೀನಿ ಕಣೆ ಅಕ್ಕ ಪ್ಲೀಸ್. ಇವಾಗ ನಾವಿಬ್ರು ಜಗಳ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಒಂದಾಗ್ಬಿಡೋಣ. ಒಂದಾದರೆ ಯಾವುದು ಇರೋದಿಲ್ಲ. ಅದನ್ನು ಬಿಟ್ಕೊಡ್ತೀನಲ್ಲ. ನಿನ್ನ ದುಡ್ಡು ಹೊತ್ಕೊಂಡು ಹೋಗಿರೋದು ಅಲ್ಲಿಗೂ ಸರಿ ಸಾಟೆ ಆಗುತ್ತೆ. ನಿನಗೆ 4 ಎಕರೆ ಇಲ್ಲಿ ಎಷ್ಟು ಕಳೆದೋ ಅಷ್ಟೇ ಹೊಲ ಆಗುತ್ತೆ. ಅದಕ್ಕೆ ನಮ್ಮ ಅಕ್ಕ ಇಂತಾಗೆ ನಾನು ಚೆನ್ನಾಗಿರ್ಬೇಕು ಅಂತ ಈ ಥರ ಡಿಸೈಡ್ ಮಾಡ್ಕೊಂಡು ನಾನು ಬಂದಿರೋದು. ನಂದು ಬರೋ ಹೊಲನ ನಾನು ಬಿಟ್ಕೊಡ್ಬೇಕು ಅಂತ. ನಮ್ಮ ಅಣ್ಣಗೆ ಫೋನ್ ಮಾಡಿದ್ನ, ಆವಾಗ ನನಗೆ ಅದಕ್ಕೆ ಹಂಗೆ ಅನ್ನಿಸ್ತು. ನಮ್ಮ ಅಕ್ಕಗೆ 2 ಮಕ್ಕಳು ಇದ್ದಾವೆ. ಅದಕ್ಕೆ ನಮ್ಮ ಅಕ್ಕಗೆ ನಿನ್ನೆ ನಾನು ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿ ಅದಕ್ಕೆ ಬಂದಿದ್ದು. ಇವಾಗ ಇನ್ನೇನು ನಾವು ಸಾಲ ತೀರೈತೆ, ಹೆಂಗೆ ಸ್ವಲ್ಪ ಐತೆ ನಮ್ದಿನ್ನ. ಈ ಅಪ್ಪ ಬೇರೆ ಅದು ಇದು ಅಂತ ಹೇಳಿ ಒಟ್ಟು ಸಾಲ ಮಾಡ್ಕೊಂಡಿದ್ದ. ಕೆಲ್ಸಕ್ಕೆ ಹೋಗಿ ತೀರಿಸ್ತಾ ಇದ್ದಾನೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕೇ ಏನು ಮಾಡೋಣ ಹೇಳು. ಅದಕ್ಕೆ ಸುಮ್ಮನೆ ನಾವು ಎಲ್ಲ ನಿನಗೆ ಕೊಟ್ಬಿಡೋಣ ಅಂದ್ಕೊಂಡಿದ್ದೀವಿ. ನಿನಗೆ ಕೊಟ್ರತ್ತ ನೀನೇ ಚೆನ್ನಾಗಿ ಇಕ್ಕೊಂಡು ಹೋಗ್ಬೋದು ಅಂತ. ಇಲ್ಲಿದ್ದೆಲ್ಲ ನಾಟಕ ಆಡ್ತಾಳೆ. ಅವ್ರು ಯಾಕೆ ಹೇಳಿಲ್ಲ, ಏನಿಲ್ಲ. ಇವಳೆ ಮನಸ್ನಾಗ ಅಂದ್ಕೊಂಡು ಬಂದವಳು ಕಣೆ ಅವನೇ. ಬಂದು ಕೇಳಲಿ, ಅವಾಗ ಮಾತಾಡೋಣ ಹೋಗಿ. ಇವಾಗ ಯಾಕೆ ಸುಮ್ಮನೆ ಎಲ್ಲ ಕಣೆ ಹಿಂಗೆ ಅದಳು ಮನೆ ಬಾಗ್ಲಿಗೆ ಬಂದ್ರು ಹೋಗಿ ಸುಮ್ಮನೆ ಅಂತೀಯಲ್ಲ.
ಅಯ್ಯೋ ಅಕ್ಕ ಹಿಂಗಿರ್ಬಾರ್ದು ಕಣೆ. ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ, ನಾವು ಅಕ್ಕ ತಂಗಿಯರಿಬ್ರು. ಏನು ಮಾಡ್ತೀಯ, ಅದು ಗಳಿಗೆ ಗ್ರಾಚಾರ ಅಂಬೋದು ಏನೋ ಒಂದಿಷ್ಟು ಕೆಟ್ಟದ್ದು ಬಂತು, ಕೆಟ್ಟದ್ದಾಯಿತು, ಅದಕ್ಕೆ ಹಿಂಗಾಯ್ತು. ಅದನ್ನೇ ಮನಸ್ನಾಗ ಇಕ್ಕೊಂಡು ಅದನ್ನೇ ನೆನಪು ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಬಕ್ಕಾಗುತ್ತಾ? ಅದೇ ಜಗಳ ಸಾಧಿಸ್ಕೊಂಡು ಕುತ್ಕೊಂಬಕ್ಕಾಗುತ್ತಾ? ಚೆನ್ನಾಗಿರ್ಬೇಕು ನಾವಿಬ್ರು, ಇರೋರು ಇಬ್ಬರೇನೆ. ಇವಾಗ ಹೆಂಗೋ ಅಣ್ಣಯ್ಯ ಮಾಡಿಸ್ಕೊಂತೀನಿ ಅಂತ ಹೇಳವನಲ್ಲ, ಅದಕ್ಕೆ ಅದ್ರಾಗೆ ಬಿಟ್ಕೊಡ್ತೀನಿ ಕಣೆ ಅಕ್ಕ, ನಿನಗೇನು ನಾನು ಮೋಸ ಮಾಡಲ್ಲ. ನೀನೇನೋ ಹೇಳ್ತೀಯ, ಅವರು ಕೊಡ್ಬೇಕಲ್ಲ. ಭಾಗ ಬರುತ್ತೆ ಅಂತೇಳಿ ನೀನಾಗಿ ನೀನು ಮನಸ್ನಾಗ ಎಲ್ಲ ಅಂದ್ಕೊಂಡು ಹೇಳ್ತೀಯ. ಅದೇ ಮತ್ತೆ ಇಬ್ರು ಒಂದಾಗಿ ಕೇಳ್ಬೇಕು ಅಣ್ಣಯ್ಯನ. ಇಬ್ರು ಒಂದಾಗಿ ಕೇಳಿದ್ರೆ ಬಂದೇ ಬರುತ್ತೆ. ಇಬ್ರು ಒಂದಾಗಬೇಕು. ನಾವಿಬ್ರು ಒಂದಾಗಿ ಕೇಳೋದ್ರಿಂದ ಕೊಟ್ಟೆ ಕೊಡ್ತಾನೆ. ಒಬ್ರು ನಮಗೆ ಬೇಕು, ಒಬ್ರು ನಮಗೆ ಬೇಡ ಅಂತಂದರೆ ಕೊಡಲ್ಲ. ಅದಕ್ಕೆ ನನಗೆ ಫೋನ್ ಮಾಡಿದ್ನ, ನಾನು ಹಂಗನ್ನ, ಅದಕ್ಕೇನೆ ಬರ್ರಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದಾನೆ. ಅದಕ್ಕೆ ಹೋಗೋಣ, ಹೋಗಿ ಇಬ್ಬರಳು ಒಂದಾಗಿ ಕುತ್ಕೊಂಡು ಕೇಳೋಣ. ಇಲ್ಲಪ್ಪ ನಮಗೂ ಭಾಗ ಬೇಕು ಅಂತ ಕೇಳೋಣ. ಯಾವಾಗಲೂ ನಾನು ನಮ್ಮ ತಂಗಿ ಬಂದವಳೆ. ರಂಗಮ್ಮ ಯಾವಾಗ ಬಂದೆ? ಈಗ ಬಂದೆ ಕಣ್ಲಲ್ ತಕಯ್ಯ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಕಣಮ್ಮ ರಂಗಮ್ಮ. ಏನು ಅಪರೂಪ ಅದೇ ಬರ್ದಂಗೆ ಆಗ್ಬಿಟ್ಟಮ್ಮ ಅಕ್ಕ ಇರೋರಿಗೆ. ನಿಂಗೆ ಬರ್ತಾ ಹೋಗ್ತಾ ಇರಬೇಕು. ಅಯ್ಯೋ ಯಾಕ ಲಲಿತಕ್ಕಯ್ಯ, ಇವಳು ನಿನ್ನ ಯಾಮಕ್ಕ ಇಕ್ಕೊಂಡು ನಮ್ಮ ಮನೆ ಬಾಗ್ಲಿಗೆ ಬಿಡ್ಕಮ್ಮನಕ್ಕ. ಈಗ ನಮ್ದು ಹೊತ್ಕೊಂಡು ಹೋಗಿರೋದಕ್ಕೇನೆ ಆಸ್ತಿ ಸಿಗುತ್ತೆ, ಅಲ್ಲೇದ ನೀನು ಮಾಡಿಸ್ತೀನಿ ಅಂತ ಹೇಳಿ ಬಂದವಳು. ಏನು ಮಾಡ್ತೀಯಮ್ಮ? ಈಗ ಹಿಂಗೆ ಮಾಡಿರಿ ಯಾರು ಸಹಿಸ್ಕೊಂತಾರೇನೋ ಅಮ್ಮಂಗಾಗುತ್ತೆ. ಇವಾಗ ನಮ್ಮ ತಮ್ಮ ಅಣ್ಣಯ್ಯ ಹೆಸ್ರಿಗೆ ಮಾಡಿಸ್ಕೊಂತಾರೆ, ಅದಕ್ಕೆ ನೀ ಹೊಲನ ಕೊಡ್ತಾರೆ ಅಂತ ಅದನ್ನು ನಿನಗೆ ಬಿಟ್ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾಳೆ. ಅಕ್ಕ ಇವಾಗ ನಮ್ಮ ಅಣ್ಣಯ್ಯ ಹೊಲ ಹೆಸ್ರಿಗೆ ಮಾಡಿಸ್ಕೊಂತಾನ. ಹೊಲ ಹೆಸ್ರಿಗೆ ಮಾಡಿಸ್ಕೊಂಡಾಗ ಇವಾಗ ಹೆಂಗೂ ಭಾಗ ಕೊಡಬೇಕು. ಅದಕ್ಕೆ 2 ಎಕರೆ ತಗೊಂಡು ಇವಾಗ ನಾನು ನಮ್ಮ ಅಕ್ಕನ ದುಡ್ಡು ಒಡವೆ ಎಲ್ಲ ತಗೊಂಡಿದ್ನಲ್ಲ, ಅದಕ್ಕೆ ನಂದು ಬರೋ ಭಾಗನ ನಮ್ಮ ಅಕ್ಕಗೆ ಬಿಟ್ಕೊಡ್ತೀನಿ ನಾನು. ಅದಕ್ಕೆ ನಮ್ಮ ಅಕ್ಕಗೆ ಬಿಟ್ಕೊಟ್ರೆ ಅಲ್ಲಿ ಸರಿ ಹೋಗುತ್ತೆ. ಅದೇ ಮತ್ತೆ ನೋಡಮ್ಮ, ನಿನ್ನ ತಂಗಿ ಅಂತ ಒಳ್ಳೆ ನಿರ್ಧಾರ ಮಾಡ್ಕೊಂಡು ಹೇಳಿ. ಇನ್ನೊಬ್ರು ಯಾರನ್ನಾಗಿದ್ರೆ ಅಯ್ಯೋ ನನಗೂ ಬೇಕು, ಅವಳಿಗೆ ಯಾಕೆ ಬಿಟ್ಕೊಡ್ಬೇಕು ಅಂಬಾರು. ಇವತ್ತು ಹಂಗಾನ ನೋಡಮ್ಮ, ಅಕ್ಕಗಿಂತ ಮೋಸ ಮಾಡೀನಿ ಅಂತ ಎಷ್ಟು ಒಳ್ಳೆ ಮನಸ್ಸಿಂದಾನ ಬಂದವಳೆ ರಂಗಮ್ಮ. ರಂಗಮ್ಮನ ಬುದ್ಧಿ ಒಪ್ಪಿಟ್ಟೆ ಬಿಡು ನಾನು. ರಂಗಮ್ಮ ಒಳ್ಳೆ ಕೆಲಸ ಮಾಡಿದ್ಲು ಬಿಡು. ಏನೇ ಅಂದ್ರೂ ರಂಗಿ ಇವತ್ತು ಒಪ್ಪಿಟ್ಲು. ಇವತ್ತು ನಿಜವಾಗ್ಲೂ ಕಣಮ್ಮ, ನಿನ್ನ ತಂಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ. ಸಿಟ್ಟು ಅವೆಲ್ಲನ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಏನೋ ತಪ್ಪು ಆಗೈತೆ ಪಾಪ. ಅದೇ ಮತ್ತೆ ನಾನು ಹಂಗೆ ಹೇಳ್ತಾ ಇರೋದು, ಏನೋ ಆಗ್ಬಿಟ್ಟೈತೆ, ಆಗಿರೋದು ಯಾಕೆ, ಮುಂದೆ ಚೆನ್ನಾಗಿರೋಣ ಅಂತ ನೋಡ್ತಾ ಇದ್ದೀನಿ. ಅದಕ್ಕೇನೆ ಇವತ್ತು ಚೆನ್ನಾಗಿ ಇಟ್ಕೊಂಡು ಹೋಗೋಣ ಕಣೆಯಕ್ಕ, ನಾವಿಬ್ರು ಒಂದಾಗಿ ಕೇಳೋಣ ಅಂತ ಹೇಳಕ್ಕೆ ಬಂದಿದ್ದೀನಿ. ಅದಕ್ಕೆ ಸಿಟ್ಟಾಗ್ತಾಳೆ ನಾನು ಬಂದಿರೋದಕ್ಕೆ. ಏನೇ ಅಂದ್ರೆ ನಾವು ಒಪ್ಪಲ್ಲ ಕಣಮ್ಮ, ನೀನು ಸುಮ್ಮನಿದ್ದು ಬಿಡು. ಅವ್ರು ಬರಲಿ, ಅವ್ರು ಬಂದು ಅವ್ನು ಕೇಳ್ದಾಗ ನಾವು ಮಾತಾಡ್ತೀವಿ. ನೀನು ಸುಮ್ಮನತ್ತ ಕೊಡಮಂತೆ ನಿನ್ನ ಪಾಡಿಗೆ ನೀನು ಹೋಗು ಅಷ್ಟೇನೆ. ತಿರ್ಗಿ ಅದನ್ನೂ ಒಂದು ಏನೋ ಒಂದು ಕಿತಾಪತಿ ಮಾಡಕ್ಕೆ ಬಂದಿದ್ಯಾ ನೀನು? ಇಲ್ಲ ಮಾವ, ನಾನು ಹಂಗೆ ಮಾಡಕ್ಕೆ ಬಂದಿಲ್ಲ, ನಾನು ಒಳ್ಳೇದು ಹೇಳಕ್ಕೆ ಬಂದಿದ್ದೀನಿ. ಅಯ್ಯೋ ಒಳ್ಳೇದು ಹೇಳಕ್ಕೆ ಬಂದ್ರೂ ನಂಬ್ತಾ ಇಲ್ವಲ್ಲ ನೀವು. ಸರಿ ಆಯ್ತು ಬಿಡೆ, ಅಣ್ಣಯ್ಯ ಬರಲಿ, ಅಣ್ಣಯ್ಯ ಬಂದು ಕುತ್ಕೊಂಡು ಮಾತಾಡ್ದಾಗ ಕೇಳೋಣ. ಅಣ್ಣಯ್ಯ ಬರಲಿ, ಅಣ್ಣಯ್ಯ ಬಂದು ಕೇಳೋಣ. ಅಲ್ಲ ನಾವು ಮುಂದಾಗಲೇ ಎಲ್ಲ ಮಾತಾಡ್ಕೊಂಡಿರ್ಬೇಕು, ಅವ್ರು ಬಂದಾಗಾದ್ರೆ ಆಗಲ್ಲ. ಅದಕ್ಕೆ ಇಬ್ಬರು ಒಂದಾಗಿ ನಾನು ಅಕ್ಕ ಇರೋರಾಗೆ ಇರ್ತೀನಿ ಬಾ ಅಂತ ಹೇಳಿ ಬಂದಿದ್ದೀನಿ. ಅಕ್ಕ ಇರೋರಾಗೆ ಇರ್ತೀನಿ ಅಂತ. ಇಲ್ಲಿಗೆ ಬರ್ತಾನೆ, ಇಲ್ಲಿಗೆ ಬಂದರೆ ಅವಾಗ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾವು ಒಳ್ಳೇದು ಹೇಳ್ತಾ ಇದ್ದೀವಿ, ನಿನಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಕ್ಕಯ್ಯರ ಮನೆಗೆ ಬಂದಿದ್ದೀನಿ. ಇವಾಗ ನಮ್ಮ ಅಣ್ಣ 2 ಎಕರೆ ಹೊಲ ಕೊಡ್ತಾರೆ. ಅದಕ್ಕೆ ನಮ್ಮ ಅಕ್ಕಯ್ಯಗೆ ಅದನ್ನು ಬಿಟ್ಬಿಡೋಣ, ನಮ್ಮ ಅಕ್ಕಯ್ಯಗೆ ಮಾಡಿರೋ ಮೋಸಕ್ಕೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಅವಾಗ ನಮ್ಮ ಅಕ್ಕ ನಾನಿಬ್ಬರು ಚೆನ್ನಾಗಿರ್ಬೋದು ಅಂತ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.